ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ನಮ್ಮ ಚಾನಲಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಕನ್ನಡ ಫುಲ್ ಸಿಲೆಬಸ್, ಆಮೇಲೆ ಗ್ರಾಮರ್ ಎಕ್ಸ್ಪ್ಲನೇಷನ್ ಎಲ್ಲನೂ ಕೊಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಆಲ್ರೆಡಿ ನಾನು ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಆಲ್ ಸಬ್ಜೆಕ್ಟ್ದು ಸಹ ಬಿಟ್ಟಿದ್ದೀನಿ ಪಾಸಿಂಗ್ ಪ್ಯಾಕೇಜ್ನ. ಸೊ ಯಾರ್ಯಾರು ನೋಡಿಲ್ಲ ಆ ವೀಡಿಯೋಸ್ನ ಬೇಗ ಹೋಗಿ ನಮ್ಮ ಚಾನಲಲ್ಲಿದೆ ನೋಡಿ. ಸೊ ಬನ್ನಿ ನಮ್ಮ ಇವತ್ತಿನ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಪಾರ್ಟ್ 1ಅಲ್ಲಿ ಹೇಳಿದ್ದೆ ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಒಂದೇ ರೀತಿ ಫಾಲೋ ಮಾಡಿದ್ದಾರೆ ಅಂತ. ಸೊ ಇದರಲ್ಲೂ ಅಷ್ಟೇ ನೀವು ಒಂದು ವಾಕ್ಯದ ಪ್ರಶ್ನೆಗಳು ಆಮೇಲೆ 2-3 ವಾಕ್ಯದ ಪ್ರಶ್ನೆಗಳನ್ನು ಗಮನಿಸ್ಬೋದು. ಸೊ ಇದೇ ರೀತಿ ಓದ್ ವಿಡಿಯೋದಲ್ಲಿ ಇದ್ದಾಗೆ ಇದರಲ್ಲೂ ಇದೆ. ಸೊ ನೋಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಗಾದೆಗಳ ವಿಸ್ತರಣೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಗಾದೆಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ಸೊ ನೀವು ಇಲ್ಲಿ ನೋಡ್ಬೋದು. ಮಾತೆ ಮುತ್ತು, ಮಾತೆ ಮೃತ್ಯು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಆಡಿದರೆ ಹೋಯಿತು. ಇದೇ ರೀತಿ ನಿಮಗೆ ಸ್ವಲ್ಪ ವಾಕ್ಯಗಳಿದೆ. ಸೊ ನೀವಿಲ್ಲಿ ನೋಡ್ತಾ ಇರೋ ಗಾದೆ ಮಾತುಗಳಿಗೆಲ್ಲನೂ ಒಂದೇ ಆನ್ಸರ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕೆಳಗಡೆ ಇಷ್ಟರವರೆಗೂ ಬರೆದ್ರೆ ನಿಮಗೆ 3 ಮಾರ್ಕ್ಸ್. ಸೊ ನೀವು ಇಷ್ಟು ವಾಕ್ಯಗಳಿಗೂ ಒಂದೇ ರೀತಿ ಆನ್ಸರ್ನ ಬರೀಬೋದು, ಗಾದೆ ಮಾತು ವಿಸ್ತರಿಸಿ ಬರೆಯೋದು. ಸೊ ಅದೇ ರೀತಿ ನಿಮಗೆ ಇನ್ನು ಮುಂದೆ ಇದೆ. ಇದರಲ್ಲಿ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ ನಿಮಗೆ ಸ್ಕೋರಿಂಗ್ ಪ್ಯಾಕೇಜು. ಸೊ ನೋಡ್ಬೋದು ನೀವಿಲ್ಲಿ, ದುಡಿಮೆಯೇ ದುಡ್ಡಿನ ತಾಯಿ, ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ. ಈ ರೀತಿ ಇರುವಂಥ ನಿಮ್ಮ ಗಾದೆ ಮಾತುಗಳಿಗೆ ಈ ರೀತಿ ಬರಿಬೇಕಾಗುತ್ತೆ ನೀವು. ನಿಮಗೆ ಇನ್ನೊಂದೇನಪ್ಪ ಅಂದರೆ, ಈ ಒಂದು ಸೆಂಟೆನ್ಸ್ನ ಬಾಯಟ್ ಮಾಡ್ಕೊಂಬಿಡಿ ನೀವು. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆಗಳ ರೂಪದಲ್ಲಿ ವಾಮನ, ಅರ್ಥದಲ್ಲಿ ತ್ರಿವಿಕ್ರಮನಿದ್ದಂತೆ. ಆಮೇಲೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಸೊ ಈ ರೀತಿ ನೀವು ಸೆಂಟೆನ್ಸ್ನ ನೋಡಿಕೊಂಡ್ರೆ ಇದು ನಿಮಗೆ 1 ಮಾರ್ಕ್ ತಂದುಕೊಡುತ್ತೆ. ಯಾವುದೇ ಗಾದೆ ನಿಮಗೆ ಗಾದೆ ವಿಸ್ತರಿಸಿ ಬರೆಯೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಈ ಒಂದು ಸೆಂಟೆನ್ಸನ್ನು ಬರೆದಿಟ್ಟು ಬನ್ನಿ. ಸೊ ನಿಮಗೆ 1 ಮಾರ್ಕ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ನೋಡೋಣ, ಅರಮನೆಗಿಂತ ನೆರೆಮನೆ ಲೇಸು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಆಮೇಲೆ ಅತಿ ಆಸೆ ಗತಿಗೇಡು. ಇದಕ್ಕೆಲ್ಲನೂ ಒಂದೇ ರೀತಿ ಆನ್ಸರ್ ಕೊಟ್ಟಿದ್ದಾರೆ. ಸೊ ತಾಳಿದವನು ಬಾಳಿಯಾನು, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತೆ. ಇದೇ ರೀತಿ ಎಲ್ಲ ಗಾದೆಗಳಿಗೂ ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವಿಲ್ಲಿ. ಇದು ಸ್ಕೋರಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ಯಾವ ಪ್ರಶ್ನೆನೂ ಮಿಸ್ ಮಾಡಬೇಡಿ. ಸ್ಕೋರಿಂಗ್ ಮಾಡ್ತೀನಿ ಅನ್ನೋರು ಪೂರ್ತಿಯಾಗಿ ನೋಡಲೇಬೇಕು. ನೆಕ್ಸ್ಟ್ ಅಲಂಕಾರಗಳು ಕೊಟ್ಟಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಅಲಂಕಾರದ ಹೆಸರು ಇವಾಗ ನೋಡ್ಬೋದು ನೀವಿಲ್ಲಿ. ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನಿಮಗೆ ಈ ಕಡೆ ಸೈಡಲ್ಲಿ. ಸೊ ಇದು ಉದಾಹರಣೆಗಳು, ಯಾವ್ಯಾವ ರೀತಿ ಒಂದು ಸೆಂಟೆನ್ಸ್ ಬಂದರೆ ಈ ಅಲಂಕಾರ ಆಗುತ್ತೆ ಅನ್ನೋದು. ಸೊ ನೋಡಿ, ಉಪಮಾಲಂಕಾರ, ಇದಕ್ಕೆ ಯಾವ ರೀತಿ ಒಂದು ಗುಣ ಇದ್ದರೆ ನೀವು ಉಪಮಾಲಂಕಾರ ಅಂತ ಗುರುತಿಸ್ಬೋದು ಅಂದರೆ ಅಂತೆ, ಹಾಂಗ, ಒಲ್, ಓಲ್ ಈ ರೀತಿಯ ವಾಚಕಗಳಿರುತ್ತವೆ. ಸೊ ಈ ರೀತಿ ಅಂತೆ, ಹಾಂಗ, ಓಲ್ ಅಂತ ಬಂದರೆ ನೀವು ಇದನ್ನು ಉಪಮಾಲಂಕಾರ ಅಂತ ಗುರುತಿಸಿ. ಸೊ ನಿಮಗೆ 1 ಮಾರ್ಕ್ ಬರುತ್ತೆ. ಇದನ್ನು ವಿಸ್ತರಿಸಿ ಪೂರ್ತಿಯಾಗಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಕವರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ರೂಪಕ ಅಲಂಕಾರನೇ ಇದೆ. ನೆಕ್ಸ್ಟ್ ಪೂರ್ತಿಯಾಗಿ ವಿಡಿಯೋನ ನೋಡಿ. ನೆಕ್ಸ್ಟ್ ಉದಾಹರಣೆ ಸಹಿತ ಕೊಟ್ಟಿದ್ದಾರೆ, ನೋಡ್ಬೋದು ಯಾವ ರೀತಿ ವಿವರಿಸಿ ಬರೀಬೇಕು ಅನ್ನೋದನ್ನು. ಸೊ ಲಕ್ಷಣನೂ ತುಂಬ ಇಂಪಾರ್ಟೆಂಟ್, ನೀವು ಲಕ್ಷಣನಾದರೂ ಬರೀರಿ. ಸೊ ನಿಮಗೆ ಪೂರ್ತಿಯಾಗಿ ಮಾರ್ಕ್ಸ್ ಬರಬೇಕು ಅಂದರೆ ಪೂರ್ತಿಯಾಗಿ ಕಲೀಲೇಬೇಕು. ನೆಕ್ಸ್ಟು ಛಂದಸ್ಸು ಕೊಟ್ಟಿದ್ದಾರೆ. ಛಂದಸ್ಸಲ್ಲಿ ಕಂದಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ 3 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಆಮೇಲೆ ಚಂಪಕ ಮಾಲಾವೃತ, ಉತ್ಪಲ ಮಾಲಾವೃತ ಇಷ್ಟು ನಿಮಗೆ ಛಂದಸ್ಸಿನಲ್ಲಿ ಬರೋದು. ಸೊ ಇಷ್ಟನ್ನು ನೋಡ್ಕೊಳ್ಳಿ. ಕಂದಪದ್ಯ, ಆಮೇಲೆ ಭಾಮಿನಿ ಷಟ್ಪದಿ, ಆಮೇಲೆ ವಾರ್ಧಕ ಷಟ್ಪದಿ, ಅದರ ಲಕ್ಷಣಗಳು ಆಮೇಲೆ ಉದಾಹರಣೆ ಸಮೇತ ಬರೆದು ತೋರಿಸಿದ್ದಾರೆ. ನೆಕ್ಸ್ಟು ಅಕ್ಷರ ವೃತ್ತಗಳು ಅಂದರೆ ನೀವಿಲ್ಲಿ ನೋಡ್ಬೋದು, ಚಂಪಕ ಮಾಲಾವೃತ ಆಮೇಲೆ ಉತ್ಪಲ ಮಾಲಾವೃತ. ಸೊ ನೀವು 5ನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಪತ್ರಲೇಖನ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಖಾಸಗಿ ಪತ್ರ ಮತ್ತು ವೈಯಕ್ತಿಕ ಪತ್ರ ಕೊಟ್ಟಿದ್ದಾರೆ. ಸೊ ನೋಡಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಅಂದರೆ ನಿಮಗೆ ಡ್ಯಾಶ್ ಇಲ್ಲಿ ನೋಡಿ, ಇಂದ ವಿಳಾಸ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕು ಅದನ್ನು ಪೂರ್ತಿಯಾಗಿ. ಸೊ ನೀವು
ಖಾಸಗಿ ಪತ್ರನ ಫಾಲೋ ಮಾಡೋದು ಬೆಸ್ಟ್ ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ನೀವು ಏನು 10th ಈ ಸಾರಿ ಎಕ್ಸಾಮಲ್ಲಿ ನೀವು ಬರೀತೀರಾ, ಖಾಸಗಿ ಪತ್ರವನ್ನೇ ಬರೀರಿ. ತುಂಬ ಈಸಿ ಆಗಿರುತ್ತೆ ನಿಮಗೆ. ವ್ಯಾವಹಾರಿಕ ಪತ್ರ ಅಂದರೆ ಖಾಸಗಿ ಪತ್ರ ಅಂದರೆ ವ್ಯಾವಹಾರಿಕ ಪತ್ರ. ಸೊ ನೀವು ಅದನ್ನೇ ಬರೀರಿ. ನೀವು ವೈಯಕ್ತಿಕ ಪತ್ರ ಬರೆಯೋಕೆ ಹೋದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ನೀವು ಈಸಿಯಾಗಿ, ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಇಂದ ವಿಳಾಸ, ಇವರಿಗೆ ವಿಳಾಸ, ಆಮೇಲೆ ದಿನಾಂಕ, ಸ್ಥಳ ಇಷ್ಟು ಬರೆದ್ರೆ ಸಾಕು. ಫಸ್ಟಲ್ಲಿ ನಿಮಗೆ 1 ಮಾರ್ಕ್ ಬಂದಿರುತ್ತೆ. ಈಗ ನೆಕ್ಸ್ಟ್ ನೋಡ್ಬೋದು, ಮಾನ್ಯರೇ ಅನ್ನೋದನ್ನು ಸೇರಿಸಿ ವಿಷಯ, ಆಮೇಲೆ ನಿಮ್ಮ ಒಂದು ಬಾಡಿ ಆಫ್ ದ ಲೆಟರ್ ಬರೀಬೇಕು. ನೆಕ್ಸ್ಟ್ ವಂದನೆಗಳೊಂದಿಗೆ ಅಂತ ಬರೆದ್ಬಿಟ್ಟು ಇಂತಿ ತಮ್ಮ ವಿಶ್ವಾಸಿ ಅಥವಾ ನಂಬುಗೆ, ಈ ರೀತಿ ಬರೆದ್ರೆ ನಿಮಗೆ ಪೂರ್ತಿ ಒಂದು ಕವರ್ ಆಗುತ್ತೆ. ಸೊ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ಬೋದು, ಉದಾಹರಣೆ ಸಹಿತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ವ್ಯಾಕರಣಾಂಶಗಳಿದೆ. ಸೊ ವ್ಯಾಕರಣಾಂಶಗಳನ್ನೆಲ್ಲ ಪೂರ್ತಿಯಾಗಿ ನೋಡಲೇಬೇಕು ನೀವು. ನಾಮಪದ ಆಗಿರ್ಬೋದು. ಇದೇ ರೀತಿ ನಮ್ಮ ಒಂದು ವಿಡಿಯೋಸ್ ಇವಾಗ ಏನು ಮಾಡಿದ್ದೀನಿ, ಪಾರ್ಟ್ 1 ಪಾರ್ಟ್ 2, ಇದೇ ರೀತಿ ಇನ್ನೊಂದು ಪಾರ್ಟ್ 3 ಮಾಡ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಾರ್ಟ್ 3 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಬಿಡ್ತೀನಿ. ನೆಕ್ಸ್ಟ್ ನೋಡಿ, ಪ್ರಬಂಧನ ಯಾವ ರೀತಿ ಬರೀಬೇಕು, ನಿಮಗೆ 5 ಮಾರ್ಕ್ಸ್ ಇರುತ್ತೆ ಪ್ರಬಂಧಗೆ. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಇರೋವಂಥ ಪ್ರಬಂಧಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ರಾಷ್ಟ್ರೀಯ ಹಬ್ಬಗಳ ಮಹತ್ವ ಕೊಟ್ಟಿದ್ದಾರೆ. ಸೊ ನೀವು ಇದರಲ್ಲಿ ಯಾವ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕು ಅಂದರೆ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಇದೆಲ್ಲ ರಾಷ್ಟ್ರೀಯ ಹಬ್ಬಗಳು. ಸೊ ಅದನ್ನು ಇನ್ಕ್ಲೂಡ್ ಮಾಡಿ ಬರೀಬೇಕು. ಸೊ ನಿಮಗೆ ಆವಾಗಲೇ ಮಾತ್ರ 5 ಮಾರ್ಕ್ಸ್ ಬರೋದು, ಇಲ್ಲಾಂದರೆ ಮಾರ್ಕ್ಸ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ಬೋದು, ಗ್ರಂಥಾಲಯಗಳ ಮಹತ್ವ. ಸೊ ಇದರಲ್ಲಿ ಯಾವ್ಯಾವ ರೀತಿ ಒಂದು ಪಾಯಿಂಟ್ಸ್ನ ನೀವು ಇನ್ಕ್ಲೂಡ್ ಮಾಡಬೇಕು ಅಂದರೆ, ಒಂದು ಗ್ರಂಥಾಲಯಗಳ ಮಹತ್ವದಲ್ಲಿ ನೀವು ಒಂದು ಜ್ಞಾನದ ಬಗ್ಗೆ ಅಥವಾ ಬುಕ್ಸ್ ಬಗ್ಗೆನೂ ಬರಿಬೇಕಾಗುತ್ತೆ. ಸೊ ಆ ರೀತಿ. ನೆಕ್ಸ್ಟ್ ಸಾಮಾಜಿಕ ಪಿಡುಗುಗಳು. ಸೊ ಇದರಲ್ಲೂ ಅಷ್ಟೇ ನೀವು ಎಲ್ಲನೂ ಸೇರಿಸ್ಬೇಕು. ಇದರಲ್ಲಿ ಬಾಲಕಾರ್ಮಿಕ ಪದ್ಧತಿ, ವರದಕ್ಷಿಣೆ, ಸ್ತ್ರೀ ಶೋಷಣೆ, ಅಸ್ಪೃಶ್ಯತೆ, ಸತಿ ಪದ್ಧತಿ, ದೇವದಾಸಿ ಪದ್ಧತಿ, ಈ ರೀತಿ ಇರುವಂಥ ಒಂದು ಪಿಡುಗುಗಳನ್ನು ನೀವು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಸೊ ಆ ರೀತಿ ಬರೆದ್ರೇ ನಿಮಗೆ 5 ಮಾರ್ಕ್ಸ್ ಬರೋದು. ಸೊ ನೋಡಿ, ಎಲ್ಲ ಒಂದು ಪ್ರಬಂಧಗಳಿದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಬೇರೆ ಸಬ್ಜೆಕ್ಟ್ಗೂ ಸಹ ಬೇಕು ಅಂದರೆ ಕಮೆಂಟ್ ಹಾಕಿ, ಬೇರೆ ಸಬ್ಜೆಕ್ಟ್ ಎಲ್ಲನೂ ಬಿಡ್ತಾ ಹೋಗ್ತೀನಿ ನಾನು. ಸೊ ನೆಕ್ಸ್ಟ್ ನೋಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪಾರ್ಟ್ 3 ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಯಾವುದಾದ್ರೂ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಸಹ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಯಾವುದೇ ರೀತಿ ಮುಚ್ಚುಮರೆ ಇಲ್ದಿರ ಕಮೆಂಟ್ ಹಾಕಿ. ಇದೇ ರೀತಿ ಯಾವ ಬೇರೆ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.